ಹಲೋ ಎವ್ರಿವಾನ್ ವೆಲ್ಕಮ್ ಬ್ಯಾಕ್ ಟು ಸಾನ ಕಿಶೋರ್ ಲಾಗ್. ಇವಾಗಂತೂ ಚಳಿಗಾಲ ಇರೋದ್ರಿಂದ ಎಲ್ಲರಿಗೂ ಕೂಡ ಕೆಮ್ಮು ಕಫ ಹಾಗೆಯೇ ಈ ಥರ ವಾಯ್ಸೇ ಚೇಂಜ್ ಆಗಿಬಿಟ್ಟಿರುತ್ತೆ. ನನಗೂ ಕೂಡ ಅದೇ ಥರನೇ ಆಗಿತ್ತು. ಹಾಗೆಯೇ ಕಿಶೋರ್ಗೂ ಕೂಡ ಅದೇ ಥರ ಆಗಿತ್ತು. ಪಾಪಗೂ ಕೂಡ ಸ್ವಲ್ಪ ಕೆಮ್ಮು ಜಾಸ್ತಿ ಆಗಿತ್ತು ಅಂತೇಳಿ ಮನೇಲೇ ಈ ಥರ ಶುಂಠಿ ಚಾಕ್ಲೇಟ್ನ ಮಾಡ್ಕೊಳ್ಳೋಣ ಅಂತೇಳಿ ಮಾಡ್ತಾಯಿದ್ದೀನಿ. ಅದರಿಂದ ನಿಮಗೂ ಕೂಡ ಶೇರ್ ಮಾಡ್ತಾಯಿದ್ದೀನಿ. ನೀವು ಕೂಡ ಮಾಡಿಕೊಂಡು ಮಕ್ಕಳಿಂದ ದೊಡ್ಡವ್ರವರೆಗೂ ಕೂಡ ಕೊಡ್ಬೋದು. ಮನೇಲೇ ಮಾಡೋದ್ರಿಂದ ನಿಮ್ಗೆ ಯಾವುದೇ ಭಯ ಇರೋದಿಲ್ಲ. ಹಾಗೆಯೇ ನ್ಯಾಚುರಲ್ ಆಗಿರೋದ್ರಿಂದ ಇದು ಬೇಗನೆ ಕಮ್ಮಿ ಕೂಡ ಆಗುತ್ತೆ. ಮೊದಲು ಶುಂಠಿನ ನೀಟಾಗಿ ವಾಶ್ ಮಾಡಿಕೊಂಡು ಆಮೇಲೆ ಅದು ಸಿಪ್ಪೆ ಎಲ್ಲ ನೀಟಾಗಿ ತೆಗೋಬೇಕು. ಅದಾದಮೇಲೆ ಅದನ್ನು ಸಣ್ಣ ಕಟ್ ಮಾಡಿ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಕೋಬೇಕು. ಅದಾದಮೇಲೆ ಈ ಥರ ಬಾಣಲಿಗೆ ಹಾಕಿ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಈ ಥರ ಹುರ್ಕೋಬೇಕು. ಏಕೆಂದರೆ ಅದು ಹಸಿ ವಾಸನೆ ಇದ್ದಷ್ಟು ಖಾರ ಜಾಸ್ತಿ ಇರುತ್ತೆ, ಆವಾಗ ಮಕ್ಕಳು ಕೂಡ ತಿನ್ನೋಕ್ಕಾಗಲ್ಲ ಅಂತ. ಹಾಗೆ ನಾವು ಶುಂಠಿ ತೊಗೊಂಡಿರೋ ಕ್ವಾಂಟಿಟಿಗಿಂತ ಸ್ವಲ್ಪ ಜಾಸ್ತಿನೇ ಬೆಲ್ಲನ ತೊಗೋಬೇಕು. 1 ಕಪ್ ಶುಂಠಿ ಪೇಸ್ಟಿಗೆ 1.5 ಕಪ್ಪಷ್ಟು ಬೆಲ್ಲನ ಹಾಕ್ಕೋಬೇಕು. ಏಕೆಂದರೆ ಸ್ವೀಟ್ ಜಾಸ್ತಿ ಇದ್ದಷ್ಟು ಖಾರ ಹೊಡೆಯಲ್ಲ, ಆಗ ಮಕ್ಕಳು ಕೂಡ ತಿಂತಾರೆ. ಹಾಗೆಯೇ ಬೆಲ್ಲ ಕೊಡೋದ್ರಿಂದ ಏನೂ ತೊಂದರೆ ಆಗೋದಿಲ್ಲ ಮಕ್ಳಿಗೂ. ಹಾಗೆ ಯಾರಿಗೆ ಆದರೂ ಕೂಡ ಕೊಡ್ಬೋದು. ಹೀಗೇ ಕೈ ಬಿಡ್ದೇ ಆಡಿಸ್ತಾ ಇರಬೇಕು. ಆವಾಗ ಅದು ತಳ ಬಿಡೋವರೆಗೂ ಕೂಡ ಚೆನ್ನಾಗಿ ಆಡಿಸ್ಕೋಬೇಕು. ಆವಾಗ ಚೆನ್ನಾಗಿ ಅದು ಬೆಂದಿರುತ್ತೆ. ನೀವು ಎಷ್ಟು ದಿನ ಬೇಕಾದ್ರೂ ಸ್ಟೋರೇಜ್ ಮಾಡಿ ಇಟ್ಕೋಬೋದು. ಅದಾದಮೇಲೆ ಸ್ವಲ್ಪ ಆರ್ಗ್ಯಾನಿಕ್ ಸಾಲ್ಟ್ ಕೂಡ ಯೂಸ್ ಮಾಡ್ತಾಯಿದ್ದೀನಿ. ಹಾಗೆಯೇ ಒಂದು ಸ್ವಲ್ಪ ಪೆಪ್ಪರ್ ಪೌಡ್ರು, ಹಾಗೆಯೇ ಒಂದೇ ಒಂದು ಸ್ವಲ್ಪ ತುಪ್ಪ, ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇಷ್ಟೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಾದಮೇಲೆ ಫೈನಲಿ ಅದು ರೆಡಿ ಆಗುತ್ತೆ. ಮಕ್ಳಿಗೂ ಕೊಡ್ಬೋದು, ದೊಡ್ಡವ್ರಿಗೂ ಕೊಡ್ಬೋದು. ಬೆಲ್ಲದ ಪಾಕ ತೆಗ್ದು ಮಾಡಿರೋದ್ರಿಂದ ನೀವು ಎಷ್ಟು ದಿನ ಬೇಕಾದರೂ ಅದನ್ನು ಸ್ಟೋರ್ ಮಾಡ್ಬೋದು. ಈ ಥರ ಆದಮೇಲೆ ಒಂದು ಸ್ವಲ್ಪ ಅದನ್ನು ತಣ್ಣಗಾಗಕ್ಕೆ ಬಿಟ್ಬಿಟ್ಟು ಆಮೇಲೆ ಒಂದು ಪ್ಲೇಟ್ಗೆ ತುಪ್ಪನ ಸವರ್ಬಿಟ್ಟು ಅದಕ್ಕೆ ಈ ಥರನಾದರೂ ಇಟ್ಕೊಬೋದು. ಅಥವಾ ಕೈಯಲ್ಲೇ ಉಂಡೆ ಕಟ್ಟಿ ಇಟ್ಕೋತೀವಿ ಅಂದರೂ ಕೂಡ ಇಟ್ಕೋಬೋದು. ಈ ರೀತಿ ಮಾಡಿಕೊಂಡು ನೀವು ಸ್ಟೋರೇಜ್ ಮಾಡಬೇಕು. ಅದಾದಮೇಲೆ ಲಾಸ್ಟಲ್ಲಿ ಫೈನಲಾಗಿ ಅದೊಂದು ಸ್ವಲ್ಪ ಡ್ರೈ ಆಗಕ್ಕೆ ಬಿಡಬೇಕು. ನೀವು ಒಂದು 3 ಅವರ್ಸ್ ಆದರೂ ಬಿಡಬೇಕಾಗತ್ತೆ. ಇಲ್ಲ ಇವತ್ತು ನೈಟ್ ಮಾಡಿದ್ದೀವಿ ಅಂದರೆ ಬೆಳಗ್ಗೆವರೆಗೂ ಕೂಡ ಬಿಟ್ಟರು ಇನ್ನೂ ಚೆನ್ನಾಗಿ ಸೆಟ್ಟಾಗಿರುತ್ತೆ. ಆಮೇಲೆ ಅದಕ್ಕೆ ಒಂದು ಸ್ವಲ್ಪ ಮೇಲ್ಗಡೆ ಸಕ್ಕರೆ ಪುಡಿನ ಉದುರಿಸ್ಬಿಟ್ಟು ಈ ಥರ ನಾವು ರೌಂಡ್ ಥರ ಮಾಡಿಕೊಂಡು ಒಂದು ಕಡೆ ಒಂದು ಬೌಲಲ್ಲಿ ಅಂದರೆ ಏರ್ ಕಂಟೈನರ್ ಅಂತ ಒಂದು ಬಾಕ್ಸಲ್ಲಿ ಹಾಕಿ ಇಟ್ಕೊಬೋದು. ಚಳಿಗಾಲಕ್ಕಂತೂ ತುಂಬಾ ಯೂಸ್ಫುಲ್ ಆಗುತ್ತೆ ಒಂದು ಟಿಪ್ಸ್. ಇಷ್ಟ ಆದವರು ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಹಾಗೆಯೇ ಫಾಲೋ ಮಾಡಿದೆ ನನ್ನ ವೀಡಿಯೋಸ್ನ ನೋಡ್ತೀರಾ ಆದಷ್ಟು ಫಾಲೋ ಮಾಡಿ ಅಂತೇಳಿ ಏನು ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು.